ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗ್ತಿದೆ. ನವೆಂಬರ್ನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗುತ್ತೆ, ಡಿಕೆಶಿ ಸಿಎಂ ಆಗ್ತಾರೆ ಅಂತ ಒಂದು ಬಣದಲ್ಲಿ ಚರ್ಚೆ ಆಗ್ತಿದ್ರೆ, ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ, ಸಂಪುಟ ಪುನರ್ರಚನೆ ಮಾತ್ರ ಆಗತ್ತೆ ಅನ್ನೋ ವಾದ ಸಿಎಂ ಬಣದಲ್ಲಿ ಆಗ್ತಿದೆ. ಈ ನಡುವೆ ಡಿಕೆಶಿ ಪುನರ್ರಚನೆ ಇಲ್ಲ ಅಂದಿದ್ದು ನಾಯಕತ್ವ ಬದಲಾವಣೆಯ ಅಥವಾ ಮುನ್ಸೂಚನೆಯ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಜಪ. ಟಗರು ಬಂಡೆ ಬಣದಲ್ಲಿ ಭಿನ್ನ ಚರ್ಚೆ, ಕೈಯೊಳಗೆ ಕಲಹ. ಸಂಪುಟ ಪುನರಚನೆ ಅಂದ್ರು ಸಿಎಂ, ನೋ ಅಂದ್ರು ಡಿಸಿಎಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಬಣದ ನಡುವೆ ನಾಯಕತ್ವ ವಿಚಾರದಲ್ಲಿ ವಿಭಿನ್ನ ಅಭಿಪ್ರಾಯಗಳು ಇರೋದು ನಿಜ. ಹೀಗಾಗಿ ಡಿಸಿಎಂ ಬಣ ನಾಯಕತ್ವ ಬದಲಾವಣೆ ನವೆಂಬರ್ನಲ್ಲಿ ಆಗುತ್ತೆ ಅಂತಿದ್ರೆ, ಸಿಎಂ ಬಣ ಸಿದ್ದರಾಮಯ್ಯ ಪೂರ್ಣಾವಧಿ ಮುಗಿಸ್ತಾರೆ ಅಂತಿದೆ. ನೆನ್ನೆ ಬೆಂಗಳೂರು ಪಾರ್ಕ್ ಸುತ್ತುವ ಸಂದರ್ಭದಲ್ಲಿ ಡಿಕೆಶಿ ಯಾವ ಪುನರ್ರಚನೆಯೂ ಇಲ್ಲ ಅಂತ ಹೇಳಿ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ನೀಡಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನಿಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾತು. ಡಿಕೆ ಶಿವಕುಮಾರ್ ಹೇಳಿದ್ದು ನಿಜವಾದ್ರೆ ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಆಗುವುದು ಕನ್ಫರ್ಮ್. ಬಹುತೇಕ ಡಿಕೆ ಶಿವಕುಮಾರ್ ಸಹ ಸಿಎಂ ಆಗಬಹುದು. ಆದ್ರೆ ಸಿದ್ದರಾಮಯ್ಯ ಸಹ ಸುಮ್ಮನಿರಲ್ಲ. ಈಗಾಗಲೇ ಒಂದೊಂದೇ ದಾಳ ಉರುಳಿಸುವ ಕೆಲಸ ಮಾಡ್ತಿದ್ದಾರೆ ಸಿಎಂ ಸಿದ್ದು. ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಅಷ್ಟೇ. ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಅಚಲ ವಿಶ್ವಾಸ. ಸಿದ್ದರಾಮಯ್ಯ ಹಾಗೂ ಅವರ ಟೀಮ್ನಲ್ಲಿ ನವೆಂಬರ್ ತಿಂಗಳ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಕೇವಲ ಸಂಪುಟ ಪುನರ್ರಚನೆ ಅಷ್ಟೇ. ಸಿದ್ದರಾಮಯ್ಯನ ಬದಲಾಯಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಯುವುದು ಕಷ್ಟ. ಹೀಗಾಗಿ ಕೇವಲ ಪುನರ್ರಚನೆಗೆ ಹೈಕಮಾಂಡ್ ಸೀಮಿತವಾಗುತ್ತೆ ಅಂತಾರೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆದ್ರೆ ಡಿಕೆಶಿ ಕನಸು ನನ್ಸಾಗುವುದು ಡೌಟ್. ಯಾಕಂದ್ರೆ ಸಿದ್ದರಾಮಯ್ಯ ಇನ್ನಷ್ಟು ಬಲಿಷ್ಠ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಿದ್ದರಾಮಯ್ಯ ಇಟ್ಟಿರುವ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪದಿದ್ರೆ ಮುಂದಿನ ನವೆಂಬರ್ನಲ್ಲಿ ಸಿಎಂ ಸ್ಥಾನಕ್ಕೆ ಮತ್ತೊಬ್ಬರನ್ನ ತರುವುದು ಪಕ್ಕಾ ಗ್ಯಾರಂಟಿ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.